ನಮಸ್ಕಾರ. ಇದು ಬೆಟಲ್ಸೂರು ಗ್ರಾಮದಲ್ಲಿ ಹಸಿರೇ ಉಸಿರು ಎಂಬ ಕಾರ್ಯಕ್ರಮದಲ್ಲಿ ದಿನಾಂಕ 23/8/2026 ಇದೇ ಭಾನುವಾರ ಬೆಳಗ್ಗೆ 3 ರತ್ನಗಳಾದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು, ಭಗವಾನ್ ಬುದ್ಧ ಅವರು ಮತ್ತೆ ಬಸವಣ್ಣನವರ ವಿಗ್ರಹಗಳನ್ನ ಅನಾವರಣ ಮಾಡ್ತಾ ಇದ್ದಾರೆ. ಆ ಉದ್ಘಾಟನಾ ಕಾರ್ಯಕ್ರಮ ಇದೇ ಭಾನುವಾರ ಬೆಳಗಿನ ಜಾವ 9:30ಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಸಿರೇ ಉಸಿರು ಎಂಬ ಟ್ರಸ್ಟ್ ವತಿಯಿಂದ ಬೆಟಲ್ಸೂರು ಗ್ರಾಮದಲ್ಲಿ ಟ್ರಸ್ಟ್ ನ ಅಧ್ಯಕ್ಷರು ಆದಂತ ಹಾಗೂ ಸಂಸ್ಥಾಪಕರು ಆದಂತ ಶ್ರೀನಿವಾಸ ಮೂರ್ತಿ ಅವರು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವಾಗ 3 ದಿನದ ಒಟ್ಟಿಗೆ ಇನಾಗ್ರೇಷನ್ ಮಾಡ್ತಾ ಇದ್ದೀರಾ. ಇದು ಬೇರೆ ಜಾಗದಲ್ಲಿ ಇರಲಿಲ್ಲ. ಇದು ವಿಶೇಷ ಏನು ಸರ್? ಇದು ಕರ್ನಾಟಕದಲ್ಲೇ ಅಲ್ಲ, ನೀವು ಯಾವುದೇ ಮೂಲೆಯಲ್ಲಿ ನೋಡಿದ್ರು ಕೂಡ 3 ವಿಗ್ರಹಗಳನ್ನ ಒಂದೇ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಎಲ್ಲೂ ನಾವು ಕಂಡಿಲ್ಲ. ಹಾಗಾಗಿ ಈ ಹಸಿರೇ ಉಸಿರು ಟ್ರಸ್ಟ್ ನವರು ಮಾಡ್ತಾ ಇರೋದು ಇದೇ ಮೊದಲನೇ ಬಾರಿ. ಹಾಗಾಗಿ ಆ ಟ್ರಸ್ಟ್ಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಆಗ್ಬೋದು, ಈ ಭಾಗದಲ್ಲಿ ಇರ್ತಕ್ಕಂಥ ಜನ ಆಗ್ಬೋದು, ಇನ್ನು ಮೂಲೆ ಮೂಲೆಯಲ್ಲಿ ಬರ್ತಕ್ಕಂಥ ಜನ ಆಗ್ಬೋದು, ಅವ್ರಿಗೆ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ ಮಾಡ್ತಾರೆ. ಜನ ಸೇರ್ತಾ ಇದ್ದಾರೆ. ಜೊತೆಗೆ ಮುಖ್ಯ ಅತಿಥಿಗಳು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಕೂಡ ಸುಮಾರು ಜನ ಭಾಗವಹಿಸಿ ನಿರೀಕ್ಷೆಯನ್ನ ನಾವು ಅಂದ್ಕೊಂಡಿದ್ದೀವಿ. ಸೊ ಈಗ ಈ ಕಾರ್ಯಕ್ರಮಕ್ಕೆ ಬರುವಂತವ್ರಿಗೂ ಕೂಡ ನಾವು ಟ್ರಸ್ಟ್ ವತಿಯಿಂದ ಅವರು ಏನು ಸೌಲಭ್ಯಗಳು ಮಾಡಬೇಕು ಅದು ಎಲ್ಲಾನು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಒಳ್ಳೆ ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದೀರಾ. ಸಮಾಜದಿಂದ, ರಾಜಕೀಯದಿಂದ, ಅಧಿಕಾರಿಗಳ ಸಹಕಾರ ಸಿಗ್ತಾ ಇದೆ ಸರ್. ಇದು ನಾವು ರಾಜಕೀಯ ಪಕ್ಷಗಳು ಯಾವುದೇ ರೀತಿ ಅನ್ಕೊಂಡಿಲ್ಲ. ಇದು ಒಂದು ಹಸಿರೇ ಉಸಿರು ಅಂತಂದ್ರೆ ಇದು ಪ್ರಕೃತಿಗೆ ಎಲ್ಲಾ ಪಕ್ಷದವರು ಬೇಕು, ಎಲ್ಲಾ ಸಮುದಾಯದವರು ಬೇಕು. ಹಾಗಾಗಿ ಈ ಕ್ರೆಡಿಟ್ ಏನೇ ಇದ್ರೂ ಕೂಡ ಹಸಿರೇ ಉಸಿರು ಟ್ರಸ್ಟ್ ಬೆಟಲ್ಸೂರು ಗ್ರಾಮಸ್ಥರಿಗೆ ಹೆಚ್ಚಿನ ಆದ್ಯತೆಯನ್ನ ಸಿಗುತ್ತೆ. ಸಹಾಯ ಸಹಕಾರ ಸಿಗ್ತಾ ಇದೆ ಅಂತ ಸಹಕಾರ ಖಂಡಿತವಾಗ್ಲು ಎಲ್ಲರ ಸಹಕಾರನೂ ಇದೆ. ತುಂಬಾ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಕಾರ್ಯಕ್ರಮನ ಅನ್ಕೊಂಡಿದೀವಿ. ಸೊ ಈ ನಾವು ಅನ್ಕೊಂಡಿರೋ ಕಾರ್ಯಕ್ರಮಗಳಲ್ಲೂ ಕೂಡ ಹೆಚ್ಚಿಗೆ ಆ ಟ್ರಸ್ಟ್ಗೆನೆ ಸೇರ್ಬೇಕು ಎಲ್ಲಾನು. ನಮ್ಮ ಹೆಸರು ಜಗದೀಶ್ ಅಂತ, ನಾವು ಅಡ್ವೊಕೇಟ್. ನಾವು ನಮಸ್ತೆ, ನಮ್ಮ ಹೆಸರು ಸಂಪತ್ ಅಂತ. ಈ ಬೆಟಲ್ಸೂರು ಗ್ರಾಮದ ಪಕ್ಕದಲ್ಲೇ ನಮ್ಮೂರು ಸಣಪನಹಳ್ಳಿ. ನಾವು ಮೊನ್ನೆ ತಾನೇ ಹೋಗಿದ್ದು. ಸುಮಾರು ಸರಿ ಕರೆದ್ರು ನಮ್ಮ ಶ್ರೀನಿವಾಸ ಮೂರ್ತಿ ಅವರು. ಬೈ ಚಾನ್ಸ್ ಹೋಗೋಕ್ಕಾಗಿಲ್ಲ. ಮೊನ್ನೆ ಆಕಸ್ಮಿಕ ಹೋದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಅಂಬೇಡ್ಕರ್ ಅವರು, ಬುದ್ಧ, ಬಸವಣ್ಣವರು ಪುತ್ತಲೆಗಳು 3 ಇಡೋದು ಒಂದೇ ಕಡೆ ಎಲ್ಲಿ ನಾನು ನೋಡಿಲ್ಲ. ಇದು ತುಂಬಾ ಚೆನ್ನಾಗಿ ಮಾಡಿದ್ರು ಅಂದ್ಬಿಟ್ಟು, ಒಬ್ಬರೇ ಕಷ್ಟ ಬೀಳ್ತಾರ ಅಂದ್ಬಿಟ್ಟು ನಾವು ಎಲ್ಲ ಇಷ್ಟು ಜನ ಇದ್ಕೊಂಡು ನಾವು ಏನು ಸಹಾಯ ಮಾಡಿಲ್ಲ ಅಂದ್ಬಿಟ್ಟು ನಾವು ಮಾಡಿರೋದನ್ನ ಅವ್ರಿಗೆ ಪ್ರೋತ್ಸಾಹ ಕೊಡೋಣ ಅಂತ ಸುಮಾರು ನಮ್ಮ ಎಲ್ಲ ಈ ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲ ನಮ್ಮ ಲೀಡರ್ಗಳೆಲ್ಲ ಇದ್ರು, ನಮ್ಮ ಸ್ನೇಹಿತರಲ್ಲಿದ್ರು. ಅವ್ರನ್ನೆಲ್ಲ ಭೇಟಿ ಮಾಡಿದ್ವಿ. ಎಲ್ಲ ಜೊತೆಗಾರರಾಗಿ ಒಂದಾಗಿ ಈ ಕಾರ್ಯಕ್ರಮ 23/8/2026 ದಿನ ಭಾನುವಾರ ದಿನ ಬೆಳಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಉದ್ಘಾಟನೆ ಕಾರ್ಯಕ್ರಮ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಿ ನಾರಾಯಣಸ್ವಾಮಣ್ಣವರು ಮತ್ತೆ ಯಂಗಸ್ವಾಮಣ್ಣವರು, ಇನ್ನೂ ಮುಖ್ಯ ಅತಿಥಿಗಳು ಸುಮಾರು ಜನ ಬರ್ತಾ ಇದ್ದಾರೆ. ಎಲ್ಲ ನಮ್ಮ ಸುತ್ತಮುತ್ತ ಗ್ರಾಮಗಳೆಲ್ಲ ಲೀಡರ್ಗಳೆಲ್ಲ ಬರಬೇಕು. ನಾವು ಬರ್ತಾ ಇದ್ರೆ ಅವರೆಲ್ಲ ಬರ್ಲಿ, ಅವ್ರ ಜೊತೆಗಾರರು, ಅವ್ರ ಕುಟುಂಬಗಳು, ಮಕ್ಕಳು, ಅಕ್ಕಪಕ್ಕದವರೆಲ್ಲ ಕರ್ಕೊಂಬರ್ಲಿ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ. ಅದೇ ರೀತಿಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಂತ ಮಕ್ಕಳಿಗೆ ಪುಸ್ತಕ ವಿತರಣೆ ಇದೆ. ಆಮೇಲೆ ಗಿಡಗಳು ನಮ್ಮ ಬಂದಿದ್ದಂತ ಮುಖಂಡರಿಗೆಲ್ಲರೂ ಗಿಡಗಳು ವಿತರಣೆ ಮಾಡ್ಬೇಕಂತಿದ್ದೀರಿ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು. ನಾವು ಏನು ಅನ್ಕೊಂಡಿದ್ರು ನಮ್ಮ ಶ್ರೀನಿವಾಸ ಅಣ್ಣವರು ಅದನ್ನ ಜೈಸಲಾರ ಮಾಡಿ. ಜೈ ಕರ್ನಾಟಕ, ಜೈ ಮಾತೆ. ನಿಮ್ಮ ಹೆಸರು? ನಮ್ಮ ಹೆಸರು ಸಂಪತ್.